ಶಾಸಕ ಸಿದ್ದು ಸೌದಿ ಮನೆಗೆ ನೇಕಾರರಿಂದ ಮುತ್ತಿಗೆ. ರಬಕವಿ ಬನಹಟ್ಟಿ ಕೆಎಚ್ಡಿಸಿ ಕಚೇರಿ ಮುಂಭಾಗದಲ್ಲಿ ನೇಕಾರ ಅನಿರ್ದಿಷ್ಟಾವಧಿ ಮುಷ್ಕರವು ಭಾನುವಾರ 12ನೇ ದಿನ ಪೂರೈಸಿತು. ಭಾನುವಾರ ಡಿಸೆಂಬರ್ 1ರಂದು ಸಂಜೆ 5 ಗಂಟೆಗೆ ನೇಕಾರ ರಾಜ್ಯಾಧ್ಯಕ್ಷ ಶಿವಲಿಂಗ ತಿರ್ಕಿ ಒತ್ತಾಯಿಸಿ ನೇಕಾರ ಹಕ್ಕೊತ್ತಾಯಗಳಿಗೆ ಹೋರಾಟ ನಡೆಯುತ್ತಿದ್ದರೂ ಶಾಸಕ ಸಿದ್ದು ಸೌದಿ ವೇದಿಕೆಗೆ ಭೇಟಿಯಾಗದೆ ನಿರ್ಲಕ್ಷ್ಯ ತೋರಿದ್ದಾರೆ. ಕಾರಣ 13ನೇ ದಿನವಾದ ಸೋಮವಾರದಂದು ಬೆಳಗ್ಗೆ 9 ಗಂಟೆಗೆ ನೂರಾರು ನೇಕಾರರು ಸೇರಿಕೊಂಡು ಶಾಸಕರ ಮನೆಗೆ ಮುತ್ತಿಗೆ ಹಾಕಿ ಅಲ್ಲಿಯೇ ಪ್ರತಿಭಟಿಸಲಾಗುವುದು ಎಂದು ಎಚ್ಚರಿಸಿದರು. ವೇದಿಕೆಗೆ ವಿಜಯಪುರ ಜಿಲ್ಲೆ ನಗರದಿಂದ ನೇಕಾರರು ಭೇಟಿಯಾಗಿ ಹೋರಾಟವನ್ನು ಬೆಂಬಲಿಸಿ ಮುಖಂಡ ಅಶ್ವಿನ್ ಕುಮಾರ್ ಕೋಷ್ಟಿ ಮಾತನಾಡಿದರು. ನೂರಾರು ಹೋರಾಟಗಾರರು ವೇದಿಕೆಯಲ್ಲಿ ಇದ್ದರು. ರಬಕವಿ ಬನಹಟ್ಟಿ ಕೆಎಚ್ಡಿಸಿ ಮುಂದೆ ನಾವು ಪ್ರತಿಭಟನೆ ಕುಂತು ಅನಿರ್ದಿಷ್ಟಾವಧಿ ಧರಣಿ ಇವತ್ತು 12 ದಿನ ಮುಗಿತು. 12 ದಿನಗಳಾದರೂ ಸಹಿತ ಸ್ಥಳೀಯ ಶಾಸಕರು ಬೇಜವಾಬ್ದಾರಿತನದಿಂದ ಈ ಹೋರಾಟದ ವೇದಿಕೆಗೆ ಭೇಟಿ ಕೊಡಲಾರ್ದ ನೇಕಾರರನ್ನು ಭಾಳಷ್ಟು ಹೀನಾಯವಾಗಿ ನೋಡುವಂಥ ಕೆಲಸ ಮಾಡ್ಯಾರ. ಅದಕ್ಕಾಗಿ ಎಲ್ಲ ಕೆಎಚ್ಡಿಸಿ ನೇಕಾರರು ಆಮೇಲೆ ಎಲ್ಲ ನೇಕಾರರು ಸೇರಿಕೊಂಡು ಈ ಭಾಗದ ಜನರಿಗೆ ಏನು CTS ಸುತಾರಗಳು ಬೇಕಾಗಿ ಬಂದಿಲ್ಲ ಅಂತ ಎಲ್ಲ ಜನ ಸೇರಿಕೊಂಡು ನಾಳೆ ಶಾಸಕರ ಮನೆಯ ಮುತ್ತಿಗೆಯನ್ನು ಹಾಕಲಿಕ್ಕೆ ನಾವೆಲ್ಲರೂ ಸಿದ್ಧತೆ ಮಾಡ್ಕೊಂಡಿವಿ. ನಾಳೆ ಶಾಸಕರ ಮನೆಯನ್ನು ಮುತ್ತಿಗೆ ಹಾಕೋದ್ರ ಮೂಲಕ ನಮ್ಮ ಹಕ್ಕೊತ್ತಾಯಗಳನ್ನು ಈಡೇರಿಕೆ ಮಾಡಬೇಕು ಅಂತ ಹೇಳಿಕಿಸಿಂದ ಸರ್ಕಾರದ ಮಟ್ಟಕ್ಕೆ ಒತ್ತಾಯ ಮಾಡುವಂಥ ಒಂದು ಹೋರಾಟವನ್ನು ನಾಳೆ ಹಾಕ್ಕೊಂಡಿವಿ ಅಂತ ಹೇಳಿಕಿಸಿಂದ ಈ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ. ಎಷ್ಟು ಜನ ಕೊಡ್ತೀರಿ ನೇಕಾರ? ನಾಳೆ ನಾವು ಕಡಿಸ್ಕೊಂಡು ನೂರಾರು ಜನ ಸೇರ್ಕೊಂಡು ಕಿಸಿಂದ ಶಾಸಕರ ಮನೆಯ ಮುತ್ತಿಗೆಯನ್ನು ಬೆಳಗ್ಗೆ 9 ಗಂಟೆ ಒಳಗಾಗಿನ ಶಾಸಕರ ಮನೆ ಮುಂದೆ ಏನು ನಮ್ಮ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗ್ಯವೆ ನಾವು ಚರಿಗೆ ತಗೊಂಡು ಹೋಗಿ ಅವ್ರ ಮನೆ ಮುಂದೆ ಕುಂಡಿರ್ತೀವಿ ಅಂತ ಹೇಳಿಕಿಸಿಂದ ಈ ಮಾಧ್ಯಮದ ಮೂಲಕ ಎಚ್ಚರಿಕೆ. ಪ್ರತಿಭಟನೆ ಮಾಡ್ತಿರೋ ಮುತ್ತಿಗೆ ಹಾಕಿ ವಾಪಸ್ ಬರ್ತೀರೋ? ಅಲ್ಲೇ ಪ್ರತಿಭಟನೆ, ನಾಳೆ ಪ್ರತಿಭಟನೆ ಅಲ್ಲೇ. ಈಗೇನು 12 ದಿವಸ ಇಲ್ಲಿ ಕುಂತೀವಿ, ನಾಳೆ 13ನೇ ದಿವಸ ಶಾಸಕರ ಮನೆ ಮುಂದೆ ಧರಣಿನ ಕುಂಡಿರ್ತೀವಿ ಅಲ್ಲೇ. ಮಗ ಏನೋ ಹಾಕ್ತಾನಂತೇಳಿ ಒಂದೇನೋ ಹೇಳಿದಂಗೆ. ನಾಳೆ ಶಾಸಕರ ಮನಿಲಿಲ್ಲ ಅಂದ್ರೆ ಮುಂದಿನ ದಿನಮಾನದೊಳಗೆ ಮಗ್ಗ ಹಾಕಿ ಶಾಸಕರ ಮನೆ ಮುಂದೆ ಹೋರಾಟ ಚಾಲು ಆಕತಿ. ಮುಂದಿನ ದಿನಮಾನದೊಳಗೆ ಶಾಸಕರು ಮನಿಲಿಲ್ಲ ಅಂದ್ರೆ ಸುವರ್ಣಸೌಧ ಮುಂದೆ ಮಗ್ಗ ಹಾಕಿಸಿಂದ ಹೋರಾಟ ಚಾಲು ಆಕತಿ. ಯಾಕಾಗಿಲ್ಲ, ನಾವು ಬಡವರಿದ್ದೀವಿ. ಇವತ್ತು ದುಡಿಲಿಲ್ಲ ಅಂದ್ರೆ ನಮಗೆ ಹೊಟ್ಟೆ ತುಂಬಂಗಿಲ್ಲ. ಆದರೆ ನಮ್ಮಲ್ಲಿ ಒಕ್ಕಟ್ಟು ಐತಿ ಅನ್ನೋದನ್ನು ಈ ತೇರದಾಳ ಮತಕ್ಷೇತ್ರದ MLA ಅವರು ತಿಳ್ಕೋಬೇಕು. ಅವ್ರಿಗೆ ಇವತ್ತಿನಿಂದ ಎಚ್ಚರಿಕೆ ಕೊಡ್ತೀನಿ. ನೀವು ನೇಕಾರನ್ನ ನೆಗ್ಲೆಕ್ಟ್ ಮಾಡಿದ್ರೆ ಮುಂದಿನ ಎಲೆಕ್ಷನ್ದಲ್ಲಿ ನಿಮ್ಗೆ ಯಾವ ರೀತಿ ಪಾಠ ಕಲಿಸಬೇಕು ಅನ್ನೋದು ನಮ್ಗೆ ಗೊತ್ತೈತಿ. ನಾವು ಬಡವರಿದ್ದೀವಿ, ನಮ್ಮ ಹತ್ರ ಒಕ್ಕಟ್ಟೈತಿ. ನಮ್ಮ ಒಂದು ಶಾಪ ನಿಮ್ಗೆ ತಟ್ಟಲಾರದೆ ಹೋಗಂಗಿಲ್ಲ. ಇವತ್ತು ಎಚ್ಚರಾಗಿ ಇವತ್ತು ಇಲ್ಲಿ ಬಂದು ಇವ್ರ ಏನು ಬೇಡಿಕೆಗಳದಾವ, ಇವ್ರದ್ದು ಏನು ನ್ಯಾಯಯುತ ಬೇಡಿಕೆಗಳದಾವ ಅವನ್ನ ಪರಿಹರಿಸಲಿಕ್ಕೆ ನೀವು ಕ್ರಮ ತಗೋಬೇಕಂತೇಳಿ ಈ ವೇದಿಕೆಯ ಮುಖಾಂತರ ಅವ್ರಿಗೆ ನಾನು ಎಚ್ಚರಿಕೆ ಕೊಡ್ತೀನಿ.